ಒಂದು ಪುಟ್ಟ ಗ್ರಾಮದ ಕೊನೆಯಲ್ಲಿ ಒಂದು ಚಿಕ್ಕ ಮುರಿಕಲ್ಲು ಗುಡಿಸಲು. ಅಲ್ಲಿ ವಾಸವಾಗಿದ್ದ ಈ ಕಥೆ ಹೀರೋ ಚಿಕ್ಕ ಹುಡುಗ ಸುನೀಲ್. ಆತನ ಅಪ್ಪ ದಿನಗೂಲಿಯ ಕಾರ್ಮಿಕ, ಆತನ ತಾಯಿ ಕೂಡ ಕಾರ್ಮಿಕಳಾಗಿದ್ದಳು. ಸಾಧಾರಣ ಊಟವೂ ಕೂಡ ಅವರಿಗೆ ಕೆಲವು ದಿನಗಳ ಕನಸಾಗಿತ್ತು. ಪ್ರತಿನಿತ್ಯ ಆ ಥರ ಊಟ ಸಿಗ್ತಿಲಾಗಿತ್ತು. ಕಷ್ಟದ ಪರಿಸ್ಥಿತಿ. ಇಂಥ ಪರಿಸ್ಥಿತಿಯಲ್ಲಿ ಕೂಡ ತಾಯಿ ಆತನನ್ನು ಶಾಲೆಗೆ ಕಳಿಸ್ತಾ ಇರ್ತಾರೆ. ನೀನಾದರೂ ಚೆನ್ನಾಗಿ ಕಲಿಯಪ್ಪ, ಈ ಥರ ಬಡತನ ನಮಗೆ ಬೇಡ ಅಂತೇಳಿ. ಅದರಂತೆ ಮಗ ಕೂಡ ಪ್ರತಿನಿತ್ಯ ಶಾಲೆಗೆ ಹೋಗ್ತಾ ಇದ್ದ. ಪ್ರತಿಭಾನ್ವಿತ ಹುಡುಗ, ಶಾಲೆಯಲ್ಲಿ ನಂಬರ್ 1, ಎಲ್ಲದರಲ್ಲೂ ನಂಬರ್ 1. ಹೀಗೆ ದಿನ ಕಳೀತಾ ಹುಡುಗ 7th ಸ್ಟ್ಯಾಂಡರ್ಡ್ ಬರ್ತಾನೆ ಸುನೀಲ್. ಅವಾಗ ಒಂದಿನ ತಂದೆ ಹೇಳ್ತಾರೆ, ಮಗ ನಾಳೆಯಿಂದ ನೀನು ಶಾಲೆಗೆ ಹೋಗೋದು ಬಿಡಬೇಕು, ನನಗೆ ಕಷ್ಟ ಆಗ್ತಾಯಿದೆ ದುಡಿಲಿಕ್ಕೆ, ಮನೆ ನಡೆಸೋದು ಕಷ್ಟ ಆಗ್ತಾಯಿದೆ, ನೀನು ಕೂಡ ನಮ್ಮ ಜೊತೆ ಕೆಲಸಕ್ಕೆ ಬರಬೇಕು ಅಂತ ಹೇಳ್ಬಿಡ್ತಾನೆ. ಸುನೀಲ್ಗೆ ತಲೆ ಎಲ್ಲ ಫುಲ್ ಹಾಫ್. ಅಣ್ಣ ಆದರೆ ಶಾಲೆಗೆ ನಂಬರ್ 1 ನೀ ಈಗ ನೋಡಿದ್ರೆ ಹಿಂಗೆ ಮಾಡ್ತಾ ಇದ್ದಾರಲ್ಲಪ್ಪ ಅಂತೇಳಿ. ಸುನೀಲ್ಗೆ ಒಂದೇ ಚಿಂತೆ, ಶಾಲೆ ಬಿಡಂದಾರಲ್ಲ ತಂದೆ, ಏನು ಮಾಡೋದು? ಶಾಲೆ ಬಿಡ್ಲಿಕ್ಕೆ ಅವನಿಗೆ ಇಷ್ಟ ಇಲ್ಲ. ಪ್ರತಿಭಾನ್ವಿತ ಹುಡುಗ. ಸೊ ರಾತ್ರಿ ಎಲ್ಲ ನಿದ್ದೆನೇ ಮಾಡಲ್ಲ, ಯೋಚನೆ ಮಾಡ್ತಾಯಿರ್ತಾನೆ, ಏನು ಮಾಡೋದು ಅಂತೇಳಿ. ಕೊನೆಗೊಂದು ಆಲೋಚನೆ ತಲೆಯಲ್ಲಿ ಹೊಳಿತಿತ್ತು ಅವನು, ಸೈಕಲ್ ಪಂಚರ್ ಶಾಪ್ ಇಡೋದಂತೇಳಿ. ಅವ್ರಿಗೆ ಯಾವುದೇ ಥರ ಸೈಕಲ್ ಪಂಚರ್ ಶಾಪ್ ಇರಲ್ಲ. ಇವ ಏನು ಮಾಡ್ತಾನೆ, ಒಂದು ಸೈಕಲ್ ಪಂಚರ್ ಶಾಪ್ ಇಡ್ತೀನಿ ಅಂತೇಳಿ ಅವ್ರ ಅಪ್ಪ ಹೇಳ್ತಾನೆ. ಬೆಳಗ್ಗೆ ಎತ್ಕೊಂಡು, ಬೆಳಗ್ಗೆ ಒಂದು ಸ್ವಲ್ಪ ಮಾಡ್ತೀನಿ, ಸಾಯಂಕಾಲ ಒಂದು ಸ್ವಲ್ಪ ಡ್ಯೂಟಿ ಮಾಡ್ತೀನಿ, ಬಾಕಿ ಟೈಮೆಲ್ಲ ಸ್ಕೂಲ್ಗೆ ಹೋಗ್ತೀನಿ. ಅದಕ್ಕೆ ಅಪ್ಪ ಒಪ್ಕೊಂತಾನೆ. ಸೊ ಹೀಗೆ ಸುಮಾರು ದಿನ ನಡೀತಿತ್ತು. ಹೈಸ್ಕೂಲ್ ಮುಗಿಸ್ತಾನೆ, ಪಕ್ಕದೂರಿಗೆ ಸೈಕಲ್ ಮೇಲೆ ಹೋಗ್ಕೊಂತ PUC ವ್ಯಾಸಂಗ ಮಾಡ್ತಾರೆ. ಮೊನ್ನೆ ಒಳ್ಳೆ ಸೈನ್ಸ್ ತಂದಿರ್ತಾನೆ, ಎಜುಕೇಷನ್ ಎಲ್ಲ ಚೆನ್ನಾಗಿ ಆದಮೇಲೆ ಇಂಜಿನಿಯರಿಂಗ್ ಮುಗಿಸ್ಕೊಂಡು ವಾಪಸ್ ಊರಿಗೆ ಬರ್ತಾನೆ. ಊರಿಗೆ ಬಂದ್ಬಿಟ್ಟಿಗೆ ಊರಲ್ಲಿ ಫಸ್ಟ್ ಎಜುಕೇಟೆಡ್ ಪರ್ಸನ್ ಇಂಜಿನಿಯರಿಂಗ್ ಆದಾಗ. ಆದರೆ ತನ್ನ ಕಷ್ಟದ ದಿನ ಬೇರೆ ಮಕ್ಕಳು ಬರುತ್ತಾನೆ, ವಾಪಸ್ ಅವ್ನು ಬಂದ್ಕೊಂಡು ಊರನ್ನೇ ವರ್ಕ್ಶಾಪ್ ಸ್ಟಾರ್ಟ್ ಮಾಡ್ತಾನೆ. ಅವತ್ತು ಆ ಒಂದು ನಿರ್ಧಾರ ತೊಗೊಲಿಕ್ಕೆ ಅಂದರೆ ಅವನು ಅವತ್ತೇ ಕೆಲಸ ಬಿಟ್ಟು ಅವರಪ್ಪನ ಜೊತೆ ಅಲ್ಲೇ ಕೆಲಸ ಮಾಡ್ತಿದ್ದ. ಆ ಒಂದು ದೃಢ ನಿರ್ಧಾರ ಬಂದು ಇಂಜಿನಿಯರ್ ಆಗಿ ವಾಪಸ್ ಊರಿಗೆ ಹೋಗಿ ಮತ್ತೆ ಅಲ್ಲಿರುವಂಥ ಹೊಸ ಚಿಗುರುಗಳು, ಬಡ ಮಕ್ಕಳಿಗೆ ಹೊಸ ಕನಸನ್ನು ಹುಟ್ಟಿಸಿ ಅವ್ರನ್ನೂ ಕೂಡ ಎಜುಕೇಟೆಡ್ ಮಾಡ್ತಾರೆ. ಇದು ಒಂದು ಕಥೆಯ ಸಾರಾಂಶ.